ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಇವತ್ತು ಅವರು 5 ಗ್ಯಾರಂಟಿಗಳ ಜೊತೆ 6ನೇ ಗ್ಯಾರಂಟಿ ಕೊಟ್ಟಿದ್ದಾರೆ. ಅದು ಆತ್ಮಹತ್ಯೆ ಗ್ಯಾರಂಟಿ. ಇದು ಮೊದಲನೇ ಆತ್ಮಹತ್ಯೆ ಅಲ್ಲ. ನಮ್ಮ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ ನಂತರ ದೊಡ್ಡ ಪ್ರಕರಣ ಹೊರಗಡೆ ಬಂತು. ಎರಡನೇದು ಲಕ್ಷ್ಮೀ ಹೆಬ್ಬಾಳ್ಕರ್ PA ಹೆಸರು ಬರೆದಿಟ್ಟು ಅಲ್ಲೊಬ್ಬ ಕ್ಲರ್ಕ್ ಸರ್ಕಾರಿ ನೌಕರ ಅವನು ಆತ್ಮಹತ್ಯೆ ಮಾಡಿಕೊಂಡು ಇಲ್ಲಿವರೆಗೆ ಅದು ಹಾಗೆ ಉಳಿದಿದೆ. ಇವತ್ತು ಸಚಿನ್ ಪ್ರಕರಣ ಭಾಳ ದುರಂತ. ಒಬ್ಬ ಯುವಕ ಕಡು ಬಡತನದಲ್ಲಿ ಹುಟ್ಟಿ ಇವತ್ತು ಅಷ್ಟು ಎತ್ತರಕ್ಕೆ ಬೆಳೆದಾನಂದ್ರೆ ಮುಂದಿನ ದಿನದಲ್ಲಿ ಅವನ ಆಯುಷ್ಯದಲ್ಲಿ ಅವ ಬಹುಶಃ ಅವನ ಟ್ಯಾಲೆಂಟ್ ನೋಡಿದರೆ ಅವನ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುವಂಥ ಒಂದು ವ್ಯಕ್ತಿತ್ವ ಅವನಲ್ಲಿತ್ತು. ಅವನದು ಡೆತ್ ನೋಟ್ ನೋಡಿದಾಗ 11 ಪೇಜ್ಗಳ ಡೆತ್ ನೋಟು, ಅವನ ಹ್ಯಾಂಡ್ ರೈಟಿಂಗು ಅದನ್ನೆಲ್ಲ ನೋಡಿದರೆ ನಮಗೆ ಗಮನಕ್ಕೆ ಬರ್ತದೆ. ಆದರೆ ಇದು ನಾಚಿಕೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದ ಅಡಿಗೆ. ಇವತ್ತು ಸಚಿನ್ ಸಾಯಲಿಕ್ಕೆ ಅವ್ರು ಹೆದರಿಕೆ ಮಾಡಿರೋದು, ಹೆದರಿಸಿರೋದು ಒಂದು ಭಾಗ ಆಗಿದ್ದರೆ, ಎರಡನೇದು ನೇರವಾಗಿ ಸರ್ಕಾರದ ಭ್ರಷ್ಟಾಚಾರ ಇದರಲ್ಲಿ ಅಡಗಿದೆ. ಆ ರಾಜು ಕಪ್ನೂರ್ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆ ಇರುವಂಥ ವ್ಯಕ್ತಿ. ಇವತ್ತು ಸ್ವತಃ ಪ್ರಿಯಾಂಕಾ ಖರ್ಗೆ ಅವರೇ ಫೋನ್ ಮಾಡಿ ಅಧಿಕಾರಿಗೆ ಹೇಳಿದಾರ ಅಂಥೇಳಿ ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾರೆ. ಅಂದರೆ ಇವರು ಕಮಿಷನ್ ಪಡೆಯೋದಕ್ಕೋಸ್ಕರ ಗುತ್ತೇದಾರ ಇಸ್ಕೊಟ್ಟು ಯಾರಿಗೂ ಅಮಾಯಕರನ್ನು ಮುಂದೆ ಮಾಡಿ ಕಮಿಷನ್ ಹೊಡೆಯೋದು, ಕಳಪೆ ಕಾಮಗಾರಿ ಮಾಡೋದು, ನಮ್ಮ ಸಚಿನ್ ಪಂಚಾಳಂತವ್ರನ್ನ ಮುಂದೆ ಮಾಡಿ ಲೂಟಿ ಮಾಡುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಒಂದು ಸಣ್ಣ ನಾಯಿಗೆ ಏನಾದರೂ ಆದರೂ ಕೂಡ ಹೇಳಿಕೆ ಕೊಡುವಂಥ ಪ್ರಿಯಾಂಕಾ ಖರ್ಗೆ ಅವರು ಇವತ್ತಿನವರೆಗೆ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಇದಕ್ಕೆ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ. ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ಕ್ಷೇತ್ರದಲ್ಲಿ ಆದಂಥ ಘಟನೆ, ಇವತ್ತು ಅವರು ಮತದಾರರಿರುವಂಥ ಸಚಿನ್ ಮತ್ತು ಅವ್ರ ಕುಟುಂಬ ಇಷ್ಟೆಲ್ಲ ಅನಾಹುತ ಆದರೂ ಕೂಡ ಇದ್ರ ಬಗ್ಗೆ ಸ್ವಲ್ಪನೂ ಧ್ವನಿ ಎತ್ತಿಲ್ಲ. ಇದನ್ನು ನಾವು ಖಂಡಿಸ್ತೀವಿ. ಇವತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಕೂಡ ಇದರಲ್ಲಿ ವೈಫಲ್ಯ ಆಗಿದ್ದಾರೆ. ಅವರು ರಾಜ್ಯ ಸರ್ಕಾರದ ಕೈಗೊಂಬೆ ಅಂತೆ ನಡೆದುಕೊಳ್ತಾ ಇದ್ದಾರೆ. ಇವತ್ತು ನಿಯಮ ಇದೆ 0 FIR ಮಾಡಬೇಕು ಅಂಥೇಳಿ. ಹುಡುಗಿಯರು ರಾತ್ರಿ ಹೊತ್ತಿಲಿನಲ್ಲಿ ಪೊಲೀಸ್ ಸ್ಟೇಷನ್ ಅಲ್ದಾಡಿದ್ರೂ ಕೂಡ FIR ಮಾಡಲಾರ್ದೇ ಇವತ್ತು ನಿಷ್ಕಾಳಜಿಯನ್ನು ಪೊಲೀಸರು ತೋರಿಸಿದ್ದಾರೆ. ಅದಕ್ಕೆ ಕ್ರಮ ಯಾರ ಮ್ಯಾಗ ಕೈಗೊಂಡಾರ ಅಂದ್ರೆ ಸಣ್ಣ ಪೊಲೀಸ್ ಪೇದೆಗಳ ಮೇಲೆ 2 ಪೇದೆಗಳನ್ನು ಸಸ್ಪೆಂಡ್ ಮಾಡಿದ್ದೀವಿ ಅಂಥೇಳಿ ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದ್ದಾರೆ. ನಿಜವಾಗಿ ಹೇಳಬೇಕಂದ್ರೆ ಆ ಪೊಲೀಸ್ ಸ್ಟೇಷನ್ನ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕಾಗಿತ್ತು. 2 ಪೊಲೀಸ್ ಸ್ಟೇಷನ್ನಲ್ಲಿ ಯಾರು ಅಧಿಕಾರಿಗಳಿದ್ದಾರೆ ಅವರನ್ನು ಸಸ್ಪೆಂಡ್ ಮಾಡಬೇಕು. ನಮ್ಮ ಒತ್ತಾಯ ಇದೆ ಇವತ್ತು ಕೂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನೀವು ನೈತಿಕ ಹೊಣೆ ಹೊರಬೇಕು. ಅಲ್ಲಿ ಯಾರು ಆ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳಿದ್ದಾರೆ ಅವರನ್ನು ಸಸ್ಪೆಂಡ್ ಮಾಡಿದರೆ ಇಂಥ ಕ್ರಮಗಳು, ಇಂಥ ಘಟನೆಗಳು ಮುಂದಿನ ದಿನಗಳಲ್ಲಿ ನಡೆಯೋದಿಲ್ಲ. 0 FIR ಆಗಬೇಕು ಅಂತ ಹೇಳಿ ಎಲ್ಲ ಕಡೆ ನಿಯಮ ಇದೆ. ಮತ್ತು ಡೆತ್ ನೋಟ್ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಒಂದು FIR ಮಾಡಲಾರ್ದೇ ಯಾವುದೇ ತನಿಖೆ ಮಾಡಲಾರ್ದಕ್ಕೆ ಇವತ್ತು ಸಚಿನ್ನ ಪ್ರಾಣ ಹೋಗಿದೆ. ಇದರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಅದಕ್ಕಾಗಿ ಮೊದಲನೇ ನಮ್ಮ ಒತ್ತಾಯ ಏನು ಅಂದರೆ ಪ್ರಿಯಾಂಕಾ ಖರ್ಗೆ ಕೂಡಲೇ ರಾಜೀನಾಮೆ ಕೊಡಬೇಕು. ಯಾಕಂದರೆ ಅವ್ರ ಹೆಸರು ನೇರವಾಗಿ ಇದರಲ್ಲಿ ಪ್ರಸ್ತಾವ ಇದೆ. ನಿಮಗೆ ನಾಚಿಕೆ ಆಗಬೇಕು. ಹಿಂದೆ ಈಶ್ವರಪ್ಪನವ್ರ ಹೆಸರು ಇಲ್ಲದೇ ಇದ್ದರೂ ಕೂಡ ಅವ್ರ ರಾಜೀನಾಮೆಯನ್ನು ನೀವು ಪಡೆದಿದ್ರಿ. ಈಶ್ವರಪ್ಪನವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತು ಎಲ್ಲಿವರೆಗೆ ಅದರಿಂದ ಮುಕ್ತ ಆಗೋದಿಲ್ಲೋ ಅಲ್ಲಿವರೆಗೆ ನಾವು ವಾಪಸ್ ಅದರಲ್ಲಿ ಬರೋದಿಲ್ಲ ಅಂತ ಹೇಳಿದ್ದಾರೆ ಈಶ್ವರಪ್ಪನವ್ರು. ನಿಮಗೆ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಆದಾಗ ಇವತ್ತು ಡೆತ್ ನೋಟಲ್ಲಿ ಕ್ಲಿಯರ್ ಇದೆ. ಮತ್ತು ಎಲ್ಲ ಕೋರ್ಟ್ಗಳು ಒಪ್ತಾವೆ ಡೆತ್ ನೋಟ್ನಲ್ಲಿ ಏನಿದೆ ಅದು ನಿಜ ಅಂಥೇಳಿ. ಆ ಡೆತ್ ನೋಟಲ್ಲಿ ಆ 11 ಹೆಸರುಗಳ ಜೊತೆ ಪ್ರಿಯಾಂಕಾ ಖರ್ಗೆ ಅವ್ರ ಹೆಸರು ಕೂಡ ಒಳಗಡೆ ಬಂದಿದೆ. ಬೇರೆ ಬೇರೆ ಅಧಿಕಾರಿಗಳ ಹೆಸರು ಒಳಗಡೆ ಇದೆ. ಅವರೆಲ್ಲರೂ ಇವತ್ತು ನೈತಿಕ ಹೊಣೆ ಹೊತ್ತು ಇವತ್ತು ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೊಡಬೇಕು. ನಮ್ಮ ಜಿಲ್ಲಾ ಆಡಳಿತ ವೈಫಲ್ಯ ಆಗಿದ್ದಕ್ಕೆ ನಮ್ಮ ಜಿಲ್ಲಾ ಸಚಿವರು ಕೂಡ ಈಶ್ವರ್ ಖಂಡ್ರೆ ಅವರು ರಾಜೀನಾಮೆ ಕೊಡಬೇಕು. ಅವ್ರ ಕ್ಷೇತ್ರದಲ್ಲಾಗಿದೆ. ಇವತ್ತು ಅವ್ರ ರಾಜೀನಾಮೆ ಕೂಡ ನಾವು ಒತ್ತಾಯ ಮಾಡ್ತೀವಿ. ಇವತ್ತು ಸಂಪೂರ್ಣ ವೈಫಲ್ಯ ಆಗಿದೆ. ಬರುವಂಥ ದಿನದಲ್ಲಿ ಭಾರತೀಯ ಜನತಾ ಪಕ್ಷ ಈ ಕುಟುಂಬಕ್ಕೆ ನ್ಯಾಯ ಸಿಗೋದಕ್ಕೋಸ್ಕರ ಮತ್ತು ಇಂಥ ಘಟನೆಗಳು ಮತ್ತೆ ಆಗಬಾರ್ದು, ಈ ರಾಜ್ಯ ಸರ್ಕಾರದ ಒಂದು ಈ ಭ್ರಷ್ಟ ನೀತಿಯ ವಿರುದ್ಧ ಬರುವಂಥ ದಿನದಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡೋರಿದ್ದೀವಿ. ವಿಶೇಷವಾಗಿ ಕಲಬುರಗಿ, ಬೀದರ್, ಯಾದಗಿರಿ, ಕಲಬುರಗಿ ವಿಭಾಗದಲ್ಲಿ ಈ ವಿಭಾಗದ ಅನೇಕ ಜನ ನಾಯಕರು ನಮ್ಮ ಪಕ್ಷದ ನಾಯಕರಿಗೆ ಕೊಲ್ಲಲಿಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಸುಸೈಡ್ ನೋಟ್ನಲ್ಲಿದೆ. ನಮ್ಮ MLA ಕಾಂಟೆಸ್ಟ್ ಮಾಡಿದ ನಮ್ಮ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರು, ಒಬ್ಬ ಸ್ವಾಮೀಜಿ, ಇವ್ರದ್ದೆಲ್ಲ ಹೆಸರುಗಳಿವೆ. ಇವತ್ತು ಆ ತನಿಖೆಗೋಸ್ಕರ FIR ತೊಗೊಳ್ರಿ ಅಂತೇಳಿ ನಮ್ಮ ನಾಯಕರು ಕಲಬುರಗಿ ಸ್ಟೇಷನ್ಗೆ ಹೋದ್ರೆ ಆ FIR ಕೂಡ ತೊಗೊಂಡಿಲ್ಲ. ಇವತ್ತು ಆ ನಮ್ಮ MLAಗಳಿಗೆ ಏಕವಚನದಲ್ಲಿ ಮಾತಾಡಲಿ ಅಧಿಕಾರಿಗಳು ಕಳಿಸಿದ್ದಾರೆ. ಅಂದರೆ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು CT ರವಿ ಪ್ರಕರಣದಲ್ಲಿಯೂ ನೋಡಿದ್ದೀವಿ. ಒಬ್ಬ ಮಾಜಿ ಮಂತ್ರಿಗೆ ಯಾವ ರೀತಿ ನಡೆಸ್ಕೊಂಡ್ರು, ಇಡೀ ರಾತ್ರಿ ಎಲ್ಲ ಕಡೆ ಅಡ್ಡಾಡಿಸಿದ್ರು. ಪೊಲೀಸ್ ಸ್ಟೇಷನ್ ಸೇಫ್ ಇಲ್ಲ, ಕಬ್ಬಿನ ಗದ್ದೆ ಸೇಫ್ ಅಂತ ಹೇಳಿದರು. ಇವತ್ತು ಇದನ್ನೆಲ್ಲ ನೋಡಿದರೆ ಇವತ್ತು ಪೊಲೀಸರು ಅವ್ರ ಖಾಕಿಯನ್ನು ತೆಗೆದು ಕಾಂಗ್ರೆಸ್ನ ಕೈ ಚಿಹ್ನೆ ಇರುವಂಥ ಬಟ್ಟೆ ಹಾಕ್ಕೊಂಡು ಓಡಾಡಬೇಕು ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಪೊಲೀಸ್ ಪೂರ್ತಿ ವ್ಯವಸ್ಥೆ ವೈಫಲ್ಯವಾಗಿದೆ. ಕಾನೂನು ಸುವ್ಯವಸ್ಥೆ ಯಾವುದೂ ಇಲ್ಲ.
ಅದಕ್ಕಾಗಿ ನಾವು ಬರುವಂಥ ದಿನದಲ್ಲಿ ಬಹುಶಃ ಮೊದಲನೇ ವಾರದಲ್ಲಿ, ಹೊಸ ವರ್ಷದ ಮೊದಲನೇ ವಾರದಲ್ಲಿ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ಳೋರಿದ್ದೀವಿ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಇವತ್ತು ಅವರು 5 ಗ್ಯಾರಂಟಿಗಳ ಜೊತೆ 6ನೇ ಗ್ಯಾರಂಟಿ ಕೊಟ್ಟಿದ್ದಾರೆ, ಅದು ಆತ್ಮಹತ್ಯೆ ಗ್ಯಾರಂಟಿ. ಇದು ಮೊದಲನೇ ಆತ್ಮಹತ್ಯೆ ಅಲ್ಲ. ನಮ್ಮ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ ನಂತರ ದೊಡ್ಡ ಪ್ರಕರಣ ಹೊರಗಡೆ ಬಂತು. ಎರಡನೇದು ಲಕ್ಷ್ಮೀ ಹೆಬ್ಬಾಳ್ಕರ್ PA ಹೆಸರು ಬರೆದಿಟ್ಟು ಅಲ್ಲೂ ಒಬ್ಬ ಕ್ಲರ್ಕ್ ಸರ್ಕಾರಿ ನೌಕರ ಅವನು ಆತ್ಮಹತ್ಯೆ ಮಾಡಿಕೊಂಡು ಇಲ್ಲಿವರೆಗೆ ಅದು ಹಾಗೆ ಉಳಿದಿದೆ. ಇವತ್ತು ಸಚಿನ್ ಪ್ರಕರಣ ಭಾಳ ದುರಂತ. ಒಬ್ಬ ಯುವಕ ಕಡು ಬಡತನದಲ್ಲಿ ಹುಟ್ಟಿ ಇವತ್ತು ಅಷ್ಟು ಎತ್ತರಕ್ಕೆ ಬೆಳೆದಾನಂದ್ರೆ ಮುಂದಿನ ದಿನದಲ್ಲಿ ಅವನ ಆಯುಷ್ಯದಲ್ಲಿ ಬಹುಶಃ ಅವನ ಟ್ಯಾಲೆಂಟ್ ನೋಡಿದರೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುವಂಥ ಒಂದು ವ್ಯಕ್ತಿತ್ವ ಅವನಲ್ಲಿತ್ತು. ಅವನದು ಡೆತ್ ನೋಟ್ ನೋಡಿದಾಗ 11 ಪೇಜ್ಗಳ ಡೆತ್ ನೋಟು, ಅವನ ಹ್ಯಾಂಡ್ ರೈಟಿಂಗು, ಅದನ್ನೆಲ್ಲ ನೋಡಿದರೆ ನಮಗೆ ಗಮನಕ್ಕೆ ಬರ್ತದೆ. ಆದರೆ ಇದು ನಾಚಿಕೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಅಡಿಗೆ. ಇವತ್ತು ಸಚಿನ್ ಸಾಯಲಿಕ್ಕೆ ಅವ್ರು ಹೆದರಿಸಿರೋದು ಒಂದು ಭಾಗ ಆಗಿದ್ದರೆ, ಎರಡನೇದು ನೇರವಾಗಿ ಸರ್ಕಾರದ ಭ್ರಷ್ಟಾಚಾರ ಇದರಲ್ಲಿ ಅಡಗಿದೆ. ಆ ರಾಜು ಕಪ್ನೂರ್ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆ ಇರುವಂಥ ವ್ಯಕ್ತಿ. ಇವತ್ತು ಸ್ವತಃ ಪ್ರಿಯಾಂಕಾ ಖರ್ಗೆ ಅವರೇ ಫೋನ್ ಮಾಡಿ ಅಧಿಕಾರಿಗೆ ಹೇಳಿದಾರ ಅಂಥೇಳಿ ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾರೆ. ಅಂದರೆ ಇವರು ಕಮಿಷನ್ ಪಡೆಯೋದಕ್ಕೋಸ್ಕರ ಗುತ್ತೇದಾರ ಇಸ್ಕೊಟ್ಟು ಯಾರಿಗೂ ಅಮಾಯಕರನ್ನು ಮುಂದೆ ಮಾಡಿ ಕಮಿಷನ್ ಹೊಡೆಯೋದು, ಕಳಪೆ ಕಾಮಗಾರಿ ಮಾಡೋದು, ನಮ್ಮ ಸಚಿನ್ ಪಂಚಾಳಂತವ್ರನ್ನ ಮುಂದೆ ಮಾಡಿ ಲೂಟಿ ಮಾಡುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಒಂದು ಸಣ್ಣ ನಾಯಿಗೆ ಏನಾದರೂ ಆದರೂ ಕೂಡ ಹೇಳಿಕೆ ಕೊಡುವಂಥ ಪ್ರಿಯಾಂಕಾ ಖರ್ಗೆ ಅವರು ಇವತ್ತಿನವರೆಗೆ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಇದಕ್ಕೆ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ. ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ಕ್ಷೇತ್ರದಲ್ಲಿ ಆದಂಥ ಘಟನೆ, ಇವತ್ತು ಅವರು ಮತದಾರರಿರುವಂಥ ಸಚಿನ್ ಮತ್ತು ಅವ್ರ ಕುಟುಂಬ ಇಷ್ಟೆಲ್ಲ ಅನಾಹುತ ಆದರೂ ಕೂಡ ಇದ್ರ ಬಗ್ಗೆ ಸ್ವಲ್ಪನೂ ಧ್ವನಿ ಎತ್ತಿಲ್ಲ. ಇದನ್ನು ನಾವು ಖಂಡಿಸ್ತೀವಿ. ಇವತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಕೂಡ ಇದರಲ್ಲಿ ವೈಫಲ್ಯ ಆಗಿದ್ದಾರೆ. ಅವರು ರಾಜ್ಯ ಸರ್ಕಾರದ ಕೈಗೊಂಬೆ ಅಂತ ನಡೆಸ್ಕೊಳ್ತಾ ಇದ್ದಾರೆ. ಇವತ್ತು ನಿಯಮ ಇದೆ 0 FIR ಮಾಡಬೇಕು ಅಂಥೇಳಿ. ಹುಡುಗಿಯರು ರಾತ್ರಿ ಹೊತ್ತಿಲಿನಲ್ಲಿ ಪೊಲೀಸ್ ಸ್ಟೇಷನ್ ಅಲ್ದಾಡಿದ್ರೂ ಕೂಡ FIR ಮಾಡಲಾರ್ದೇ ಇವತ್ತು ನಿಷ್ಕಾಳಜಿಯನ್ನು ಪೊಲೀಸರು ತೋರಿಸಿದ್ದಾರೆ. ಅದಕ್ಕೆ ಕ್ರಮ ಯಾರ ಮ್ಯಾಗ ಕೈಗೊಂಡಾರ ಅಂದ್ರೆ ಸಣ್ಣ ಪೊಲೀಸ್ ಪೇದೆಗಳ ಮೇಲೆ 2 ಪೇದೆಗಳನ್ನು ಸಸ್ಪೆಂಡ್ ಮಾಡಿದ್ದೀವಿ ಅಂಥೇಳಿ ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದ್ದಾರೆ. ನಿಜವಾಗಿ ಹೇಳಬೇಕಂದ್ರೆ ಆ ಪೊಲೀಸ್ ಸ್ಟೇಷನ್ನ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕಾಗಿತ್ತು. 2 ಪೊಲೀಸ್ ಸ್ಟೇಷನ್ನಲ್ಲಿ ಯಾರು ಅಧಿಕಾರಿಗಳಿದ್ದಾರೆ ಅವರನ್ನು ಸಸ್ಪೆಂಡ್ ಮಾಡಬೇಕು. ನಮ್ಮ ಒತ್ತಾಯ ಇದೆ ಇವತ್ತು ಕೂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ನೀವು ನೈತಿಕ ಹೊಣೆ ಹೊರಬೇಕು. ಅಲ್ಲಿ ಯಾರು ಆ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳಿದ್ದಾರೆ ಅವರನ್ನು ಸಸ್ಪೆಂಡ್ ಮಾಡಿದರೆ ಇಂಥ ಘಟನೆಗಳು ಮುಂದಿನ ದಿನಗಳಲ್ಲಿ ನಡೆಯೋದಿಲ್ಲ. 0 FIR ಆಗಬೇಕು ಅಂತ ಎಲ್ಲ ಕಡೆ ನಿಯಮ ಇದೆ. ಮತ್ತು ಡೆತ್ ನೋಟ್ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಒಂದು FIR ಮಾಡಲಾರ್ದೇ ಯಾವುದೇ ತನಿಖೆ ಮಾಡಲಾರ್ದಕ್ಕೆ ಇವತ್ತು ಸಚಿನ್ನ ಪ್ರಾಣ ಹೋಗಿದೆ. ಇದರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಅದಕ್ಕಾಗಿ ಮೊದಲನೇ ನಮ್ಮ ಒತ್ತಾಯ ಏನು ಅಂದರೆ ಪ್ರಿಯಾಂಕಾ ಖರ್ಗೆ ಕೂಡಲೇ ರಾಜೀನಾಮೆ ಕೊಡಬೇಕು. ಯಾಕಂದರೆ ಅವ್ರ ಹೆಸರು ನೇರವಾಗಿ ಇದರಲ್ಲಿ ಪ್ರಸ್ತಾವ ಇದೆ. ನಿಮಗೆ ನಾಚಿಕೆ ಆಗಬೇಕು. ಹಿಂದೆ ಈಶ್ವರಪ್ಪನವ್ರ ಹೆಸರು ಇಲ್ಲದೇ ಇದ್ದರೂ ಕೂಡ ಅವ್ರ ರಾಜೀನಾಮೆಯನ್ನು ನೀವು ಪಡೆದಿದ್ರಿ. ಈಶ್ವರಪ್ಪನವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತು ಎಲ್ಲಿವರೆಗೆ ಅದರಿಂದ ಮುಕ್ತ ಆಗೋದಿಲ್ಲೋ ಅಲ್ಲಿವರೆಗೆ ನಾವು ವಾಪಸ್ ಅದರಲ್ಲಿ ಬರೋದಿಲ್ಲ ಅಂತ ಹೇಳಿದ್ದಾರೆ ಈಶ್ವರಪ್ಪನವ್ರು. ನಿಮಗೆ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಆದಾಗ ಇವತ್ತು ಡೆತ್ ನೋಟಲ್ಲಿ ಕ್ಲಿಯರ್ ಇದೆ. ಮತ್ತು ಎಲ್ಲ ಕೋರ್ಟ್ಗಳು ಒಪ್ತಾವೆ ಡೆತ್ ನೋಟ್ನಲ್ಲಿ ಏನಿದೆ ಅದು ನಿಜ ಅಂತೇಳಿ. ಆ ಡೆತ್ ನೋಟಲ್ಲಿ ಆ 11 ಹೆಸರುಗಳ ಜೊತೆ ಪ್ರಿಯಾಂಕಾ ಖರ್ಗೆ ಅವ್ರ ಹೆಸರು ಕೂಡ ಒಳಗಡೆ ಬಂದಿದೆ. ಬೇರೆ ಬೇರೆ ಅಧಿಕಾರಿಗಳ ಹೆಸರು ಒಳಗಡೆ ಇದೆ. ಅವರೆಲ್ಲರೂ ಇವತ್ತು ನೈತಿಕ ಹೊಣೆ ಹೊತ್ತು ಇವತ್ತು ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೊಡಬೇಕು. ನಮ್ಮ ಜಿಲ್ಲಾ ಆಡಳಿತ ವೈಫಲ್ಯ ಆಗಿದ್ದಕ್ಕೆ ನಮ್ಮ ಜಿಲ್ಲಾ ಸಚಿವರು ಕೂಡ ಈಶ್ವರ್ ಖಂಡ್ರೆ ಅವರು ರಾಜೀನಾಮೆ ಕೊಡಬೇಕು. ಅವ್ರ ಕ್ಷೇತ್ರದಲ್ಲಾಗಿದೆ. ಇವತ್ತು ಅವ್ರ ರಾಜೀನಾಮೆ ಕೂಡ ನಾವು ಒತ್ತಾಯ ಮಾಡ್ತೀವಿ. ಇವತ್ತು ಸಂಪೂರ್ಣ ವೈಫಲ್ಯ ಆಗಿದೆ. ಬರುವಂಥ ದಿನದಲ್ಲಿ ಭಾರತೀಯ ಜನತಾ ಪಕ್ಷ ಈ ಕುಟುಂಬಕ್ಕೆ ನ್ಯಾಯ ಸಿಗೋದಕ್ಕೋಸ್ಕರ ಮತ್ತು ಇಂಥ ಘಟನೆಗಳು ಮತ್ತೆ ಆಗಬಾರ್ದು, ಈ ರಾಜ್ಯ ಸರ್ಕಾರದ ಈ ಭ್ರಷ್ಟ ನೀತಿಯ ವಿರುದ್ಧ ಬರುವಂಥ ದಿನದಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡೋರಿದ್ದೀವಿ. ವಿಶೇಷವಾಗಿ ಕಲಬುರಗಿ, ಬೀದರ್, ಯಾದಗಿರಿ, ಕಲಬುರಗಿ ವಿಭಾಗದಲ್ಲಿ ಈ ವಿಭಾಗದ ಅನೇಕ ಜನ ನಾಯಕರು ನಮ್ಮ ಪಕ್ಷದ ನಾಯಕರಿಗೆ ಕೊಲ್ಲಲಿಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಸುಸೈಡ್ ನೋಟ್ನಲ್ಲಿದೆ. ನಮ್ಮ MLA ಕಾಂಟೆಸ್ಟ್ ಮಾಡಿದ ನಮ್ಮ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರು, ಒಬ್ಬ ಸ್ವಾಮೀಜಿ, ಇವ್ರದ್ದೆಲ್ಲ ಹೆಸರುಗಳಿವೆ. ಇವತ್ತು ಆ ತನಿಖೆಗೋಸ್ಕರ FIR ತೊಗೊಳ್ರಿ ಅಂತೇಳಿ ನಮ್ಮ ನಾಯಕರು ಕಲಬುರಗಿ ಸ್ಟೇಷನ್ಗೆ ಹೋದರೆ ಆ FIR ಕೂಡ ತೊಗೊಂಡಿಲ್ಲ. ಇವತ್ತು ಆ ನಮ್ಮ MLAಗಳಿಗೆ ಏಕವಚನದಲ್ಲಿ ಮಾತಾಡಲಿ ಅಧಿಕಾರಿಗಳು ಕಳಿಸಿದ್ದಾರೆ. ಅಂದರೆ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು CT ರವಿ ಪ್ರಕರಣದಲ್ಲಿಯೂ ನೋಡಿದ್ದೀವಿ. ಒಬ್ಬ ಮಾಜಿ ಮಂತ್ರಿಗೆ ಯಾವ ರೀತಿ ನಡೆಸ್ಕೊಂಡ್ರು, ಇಡೀ ರಾತ್ರಿ ಎಲ್ಲ ಕಡೆ ಅಡ್ಡಾಡಿಸಿದ್ರು. ಪೊಲೀಸ್ ಸ್ಟೇಷನ್ ಸೇಫ್ ಇಲ್ಲ, ಕಬ್ಬಿನ ಗದ್ದೆ ಸೇಫ್ ಅಂತ ಹೇಳಿದರು. ಇವತ್ತು ಇದನ್ನೆಲ್ಲ ನೋಡಿದರೆ ಇವತ್ತು ಪೊಲೀಸರು ಅವ್ರ ಖಾಕಿಯನ್ನು ತೆಗೆದು ಕಾಂಗ್ರೆಸ್ನ ಕೈ ಚಿಹ್ನೆ ಇರುವಂಥ ಬಟ್ಟೆ ಹಾಕ್ಕೊಂಡು ಓಡಾಡಬೇಕು ಅಂತೇಳಿ ನನಗೆ ಅನ್ನಿಸ್ತಾ ಇದೆ.
ಪೂರ್ತಿ ವ್ಯವಸ್ಥೆ ವೈಫಲ್ಯವಾಗಿದೆ, ಕಾನೂನು ಸುವ್ಯವಸ್ಥೆ ಯಾವುದೂ ಇಲ್ಲ. ಅದಕ್ಕಾಗಿ ನಾವು ಬರುವಂಥ ದಿನದಲ್ಲಿ ಬಹುಶಃ ಮೊದಲನೇ ವಾರದಲ್ಲಿ, ಹೊಸ ವರ್ಷದ ಮೊದಲನೇ ವಾರದಲ್ಲಿ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ಳೋರಿದ್ದೀವಿ.